ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದ್ದೀರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನಮ್ಮ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಒಂದು ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದ್ದೀರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನಮ್ಮ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಒಂದು ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದ್ದೀರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನಮ್ಮ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಒಂದು ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದ್ದೀರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನಮ್ಮ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತನ. ಒಂದು
ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನೇ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದಿರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತ. ಒಂದು ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನೇ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದಿರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತ. ಒಂದು ದಳಪತಿ ಎಚ್ಡಿಕೆಗೆ ಮತ್ತೆ ಚಿಗುರುತ್ತಾ ಸಿಎಂ ಆಗೋ ಕನಸು, ಒಂದು ಬಾರಿ ಚಾನ್ಸ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ಬಾರಿ 5 ವರ್ಷಕ್ಕೆ ಸ್ವತಂತ್ರವಾಗಿ ಚಾನ್ಸ್ ಕೊಡಿ ಅಂತ, ಸ್ವತಂತ್ರ ಸರ್ಕಾರ ಕೊಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಮೂಮೆಂಟ್ ಅಲ್ಲಿ ಒಂದು ಸಾರಿ ಸ್ವತಂತ್ರ ಸರ್ಕಾರಕ್ಕೆ ಚಾನ್ಸ್ ಕೊಡಿ ಅಂತ ಎಚ್ಡಿಕೆ ಹೇಳ್ತಾ ಇರೋದು ಯಾಕೆ ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನೇ ಎತ್ತು ಹಾಗೆ ಮಾಡುತ್ತೆ. ಎಲ್ಲರನ್ನೂ ನೋಡಿದಿರಿ, ನನಗೂ ಒಂದು ಅವಕಾಶ ಕೊಡಿ, ಎಲ್ಲಾ ಅಕ್ರಮಗಳಿಗೂ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬಾರಿ ತೀರ್ಮಾನ ಮಾಡಿ, ಎಲ್ಲಾರನ್ನೂ ನೋಡಿದಿರಿ, 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತೇನು ಈ ರಾಜ್ಯ ಲೂಟಿಯಾಗಿದೆ, ಆ ದುಡ್ಡನ್ನ ಖಜಾನೆ ತುಂಬಿಸೋದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ಮಾಡಿರ್ತಕ್ಕಂಥ ಈ ಕೋಟ್ಯಾಂತರ ಕೋಟಿ ಅಕ್ರಮಗಳೇನಿದೆ ಇದನ್ನ ಸರಿಪಡಿಸಬೇಕಾದ್ರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಬೇಕು. ಅನುಭವ ಇದೆ ನನಗೆ, ಡೆಲ್ಲಿನೂ ನೋಡಿದ್ದೀನಿ, ಇಲ್ಲೂ ನೋಡ್ತಾ ಇದ್ದೀನಿ ಆಡಳಿತ. ಒಂದು